ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಕ್ಯಾರೆಟ್, ಬೀನೀಸ್, ಅವರೆಕಾಳು ಮತ್ತು ಗೋಬಿಯಿಂದ ಒಂದು ಗೊಜ್ಜು ಮಾಡಿದ್ದೀನಿ. ಇದೆಲ್ಲಕ್ಕೂ ಸರಿ ಹೊಂದುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 4 ಸ್ಪೂನ್ ಕಾಯಿ ತುರಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಸಾರಿನ ಪೌಡ್ರು, 1 ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಕುಕ್ಕರ್ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಸ್ವಲ್ಪ ಹಸಿ ಅವರೆಕಾಳು, ಟೊಮೊಟೊಕಾಯಿ 2, ಕ್ಯಾರೆಟು, ಬೀನೀಸು, ಹೂಕೋಸು ಎಲ್ಲ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಇದನ್ನು ಹಾಕ್ತೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಸ್ವಲ್ಪ ಫ್ರೈ ಆಗಲಿ ತರಕಾರಿಗಳು. ಇವಾಗ ಸ್ವಲ್ಪ ಟೊಮೊಟೊಕಾಯಿ ಹಾಕಿದ್ದೀವಿ 2, ಅದಕ್ಕೆ ಸ್ವಲ್ಪ ನಿಂಬೆ ಗಾತ್ರ ಹುಳಿ ತೆಗೆದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ರುಬ್ಬಿರೋ ಪೇಸ್ಟ್ ಹಾಕೋಣ. ಮಿಕ್ಸಿ ಜಾರೆಲ್ಲ ತೊಳೆದು ನಮಗೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೊಳ್ತೀನಿ. ಇವಾಗ ಜಾರ್ ತೊಳೆದು ಇವಾಗ ಜಾರಲ್ಲಿರೋ ನೀರು ಹಾಕ್ತೀನಿ ತೊಳೆದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಬೇಯ್ತಾ ಕುಕ್ಕರು 2 ವಿಷಲ್ ಬಂದಮೇಲೆ ಗಟ್ಟಿ ಆಗ್ಬಿಡುತ್ತೆ. ನನಗೇನೋ ಇಷ್ಟು ನೀರು ಸಾಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ಕುಕ್ಕರ್ ತಣ್ಣಗಾಗಿದೆ. ಇವಾಗ ಮುಚ್ಚಳ ತೆಗಿಯೋಣ. ನೋಡಿ ಈ ರೀತಿ ಬಂದಿದೆ. ನಾನಿವತ್ತು ತವಾ ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ. ಹಸಿ ಕಾಳುಗಳಿದ್ದಾಗ ಈ ರೀತಿ ಯಾವ ರೀತಿ ತರಕಾರಿ ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೊಳ್ಳಿ. ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.